ಅಜ್ಜಿ ಹೇಳಿದ್ದು ಈ ಕಡೆ ಹೋಗಿ ಅಂತ. ನೋಡಿ ಹೇಗಿದೆ ದರ್ಗಾ. ಬೀದರಿಗೆ ಬಂದ್ರೆ ಈ ದರ್ಗಾಗ್ ಬನ್ನಿ. ಈಗ ಏನ್ ದರ್ಗದ ಹೆಸರು ಅನಿಲ್ ಅವ್ರೆ? ಅಷ್ಟ್ ತಾಕತ್ತಿದ್ರೆ ಅವ್ರ ಮುಖದಲ್ಲೇ ಕೆತ್ತನೆ ಮಾಡಿ. ಕಬ್ಬಿನ ಹಾಲು ಮಾರೋ ಗಾಡಿ ಇದು. ಅಂದ್ರೆ ಈ ಊರು ಫೇಮಸ್ ಇರೋದೇ ಹಾವು ಕಚ್ಚಿದಾಗ. ಸೊ ಇಲ್ಲಿ ಬಂದವರೆಲ್ಲ ಗುಣ ಆಗಿನೇ ಹೋಗ್ತಾರೆ. ಗುಣ ಆಗಿ 10 ನಿಮಿಷದ ರಿಸಲ್ಟ್ ತೋರಿಸ್ತೇವ್ರಿ. ಬೇರೆ ಏನ್ ವಿಶೇಷತೆ ಇದೆ ಈ ಹಳ್ಳಿಯಲ್ಲಿ? ಹಾವಿನ ಮಂತ್ರ ಕೊಡ್ತಾರಲ್ಲ, ಎಲ್ಲಿ ಬಿ ಕೇಳ್ರಿ ನೀವು ಹಾವಿನ ಮಂತ್ರ ಅದೇ ಚಿಂತಾಗಿನ ಹಿಂಗ ಅಂತಾರ ಮೇಡಮ್. ಕೆಳಗ್ ಹೋಗೋ ದಾರಿ ವಿಷ್ಣು ಸ್ವಾಮಿ ಟೆಂಪಲ್ ಹೋಗೋ ದಾರಿ ಅಂತೆ. ನೀವೇ ಪೂಜೆ ಮಾಡ್ತೀರಾ ಇಲ್ಲಿ ಡೈಲಿ ಬಂದು? ವಿಷ್ಣು ಸ್ವಾಮಿ ದೇವಸ್ಥಾನ ಹತ್ರ ಸನ್ಸೆಟ್ ಕೂಡ ಅದ್ಭುತವಾಗಿದೆ. ಯಪ್ಪ ನನ್ನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ, ನನ್ನ ಪಾಡಿಗೆ ಬಿಟ್ಬಿಡಿ, ನಾನು ಮಲ್ಕೊಂತೀನಿ. ನಿಜವಾದ ಟೈಗರ್ ಅಲ್ಲ ಇವರು, ಅನಿಲ್ ಅಂತ ಇವ್ರ ಹೆಸರು. ಇದೇನಾ ಊಟದ ಮನೆ? ಬೀದರ್ ಬಂದ್ರೆ ಖಂಡಿತ ಈ ಊಟ ಟ್ರೈ ಮಾಡಿ ಆಯ್ತಾ. ಇವಾಗ ನಾನು ಎಲ್ಲಿದ್ದೀನಿ ಅಂದ್ರೆ ಸದ್ಯಕ್ಕೆ ಇವ್ರ ಹೆಸರು ಪಾರ್ವತಿ ಅವರು, ಸಾಗರ್ ಪಾಠಕ್ ಅಂತ. ಪಕ್ಕದಲ್ಲೇ ಗೋಶಾಲೆ ಇದೆ, ತೋರಿಸ್ತೀನಿ ತಡೀರಿ. ನೋಡಿ ಇದು ಆಕ್ಚುಲಿ ಗೋಶಾಲೆ ಅಂಡ್ ಅಕ್ಕ ಇಲ್ಲಿದ್ದಾರೆ. ಸೊ ನಾನು ಇದು ಬೀದರಲ್ಲಿ 2ನೇ ದಿನ ನಂದು. ಈ ವ್ಲಾಗ್ ಬಂದ್ಬಿಟ್ಟು ಬೀದರಲ್ಲಿ 2ನೇ ದಿನ, 3ನೇ ದಿನ, 4ನೇ ದಿನ ಮತ್ತೆ ಇಲ್ಲಿಂದ ಹೋಗೋ ದಿನ ಏನೆಲ್ಲ ಇರುತ್ತೆ ಕತೆ, ಅದೇ ಈ ವ್ಲಾಗಲ್ಲಿ ಇರೋದು. ಅಂಡ್ ಬಾಕಿ ಎಲ್ಲ ವ್ಲಾಗ್ ಬೀದರ್ ಎಕ್ಸ್ಪ್ಲೋರ್ ಮಾಡ್ತಿರೋದು ನೋಡಿ. ಸ್ಪೆಷಲ್ ಥ್ಯಾಂಕ್ಸ್ ಆಕ್ಚುಲಿ ಈ ಅಕ್ಕನಿಗೆ. ಸರಿ ಹೋಗಿ ಬರ್ತೀನಿ, ಸಂಜೆ ಸಿಗ್ತೀನಿ. ಏನ್ ದರ್ಗದ ಹೆಸರು ಅನಿಲ್ ಅವರೇ? ಓಕೆ, ಇವರಿಗೆ ಕೇಳೋಣ. ಎಲ್ಲಿದೆ ನೋಡೋಣ. ಇದೆಯಾ ಬೋರ್ಡು? ಓಕೆ, ಬೀದರ್ ಪರಂಪರೆ ಅಮೀರ್ ಫಾರೂಕ್ ಮುಲ್ಕ್ ಗಿಲಾನ್ಸ್ ಟೋಂಬ್. ಓಕೆ, ಸೊ ಒಂದು ಹಳ್ಳಿಗೆ ಹೋಗ್ತಾ ಇದ್ವಿ, ಹಾಗೆ ಈ ದರ್ಗಾ ನೋಡಿದ್ವಿ. ಯಾಕೆ ಇದನ್ನ ಫುಲ್ ನೋಡಬಾರ್ದು, ನಿಮಗೆ ತೋರಿಸ್ಬಾರ್ದು ಅಂತ ವ್ಲಾಗ್ ಶುರು ಆಗಿದೆ ಆಯ್ತಾ. ಇದ್ರ ಫೌಂಡೇಶನ್ ಹಿಂಗಿದೆ ಇದು ಅಲ್ವಾ? ನೋಡಿ ಕೆಳಗಿಂದ ಫುಲ್ ಮೆಟ್ಲು, ಆಮೇಲೆ ಒಂದು ಇದನ್ನ ಫೌಂಡೇಶನ್ ಅಂತ ಹೇಳ್ಬೇಕಾ, ಅದನ್ನ ಫೌಂಡೇಶನ್ ಅಂತ ಹೇಳ್ಬೇಕಾ, ಅಥವಾ ಕೆಳಗಿರೋದು ಫೌಂಡೇಶನ್ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ಬಟ್ ಮೇಲೊಂದು ಟೋಂಬ್ ಇದೆ ನೋಡಿ. ಇದು ಎಂಟ್ರೆನ್ಸ್, ಓಕೆನಾ? ಇದು ಎಂಟ್ರೆನ್ಸ್ ಹೀಗಿದೆ. ಎಸ್, ಹೋಗೋಣ ಬನ್ನಿ. ಚೆನ್ನಾಗಿದೆ ರೀ. ನೋಡಿ ಹೇಗಿದೆ ದರ್ಗಾ. अंदर जाके देखो. ओके, हाँ जल्दी आती. हाँ ओके, थैंक यू. खा ले, तुम्हें खा लो, नो प्रॉब्लम, प्लीज खा लो. हाँ ನಾ ಹೇಳ್ತೀನಿ ಇವಾಗ. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಕೇಳಿಸ್ಕೊಂಡ್ರಾ? ಭಯಂಕರ ಮರ್ರೆ ನೋಡಿ. ಅಜ್ಜಿ ಹೇಳಿದ್ದು ಈ ಕಡೆ ಹೋಗಿ ಅಂತ. ಸೊ ಈ ಕಡೆ ಬರ್ತಾ ಇದೀವಿ. ನಾನು ಮಾತಾಡೋದು ಎಕೋ ಆಗ್ತಾ ಇದೆ. ಬೀದರಿಗೆ ಬಂದ್ರೆ ಈ ದರ್ಗಾಗೆ ಬನ್ನಿ ಆಯ್ತಾ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ದರ್ಗಾ ಇದೆ. ಸಮಾಧಿನೇ ಇದು. ಸಮಾಧಿನೇ ಆಕ್ಚುಲಿ. ಬಟ್ ಇಲ್ಲಿ ನಾವು ಏನೇ ಮಾತಾಡಿದ್ರು ಎಕೋ ಆಗ್ತಾ ಇದೆ. ಮತ್ತೇನು ಗೊತ್ತೇನ್ರಿ, ಲೈಫಲ್ಲಿ ಹಿಸ್ಟೋರಿಕಲ್ ಪ್ಲೇಸಸ್ ನೋಡಲೇಬೇಕು ಆಯ್ತಾ. ನೋಡಿ ಹೇಗಿದೆ ನೋಡಿ, ಆ ಟೈಮಲ್ಲಿ ಮಾಡಿರೋದು ನೋಡಿ ಹೇಗಿದೆ ಮೆಟ್ಲುಗಳು ಅಲ್ವಾ? ಸಿ, ಅಬ್ಬಬ್ಬಬ್ಬ. ನೀವು ಒಬ್ಬರೇನಾ ಇಲ್ಲಿ? ಒಬ್ಬರೇ ನೋಡ್ಕೊಳ್ಳೋದಾ? ಓಕೆ. ದಯವಿಟ್ಟು ಇಂಥ ಜಾಗಕ್ಕೆ ಬಂದರೆ ಇದೆಲ್ಲ ಮಾಡಬೇಡ್ರಿ. ನೋಡಿ ಪಾಯಲ್ DJ ಅಂತೆ, ಏನಿದೆಲ್ಲ ಅಸಹ್ಯ. ಥು ನೋಡಿ ಇದೆಲ್ಲ. ಹಾಯ್, ಅಷ್ಟು ತಾಕತ್ತಿದ್ರೆ ಅವ್ರ ಮುಖದಲ್ಲೇ ಕೆತ್ತನೆ ಮಾಡಿ, ನಿಮ್ಮ ಮೈಯಲ್ಲೇ ಕೆತ್ತನೆ ಮಾಡ್ಕೊಂಬಿಡಿ. ಓಕೆನಾ? बैंगलोर से. आपका नाम क्या है? शिफा. ओके, बहुत दूर से घूमने के लिए आई मैं बीदर. अभी चिंता की विलेज को जा रही. चिंता की विलेज कितना दूर है? ಔರಾದ್. ಆಮೇಲೆ ಹೋಗಿ ಬರ್ತೀನಿ, ಬಾಯ್. ಹಾ ಸರಿ, ಓಕೆ. ಸಾಡಿನಾ? ಸೀರೆ ಬೇಕಾ? ಆಯ್ತು, ಸೀರೆ कॉटन का साड़ी ले लेता हूँ. वो चमकियां की लाना. ओके ठीक है. कौन सा कलर में? एरंडी. एरंडी कलर. ओके
हरी कलर की साड़ी, चमकियां की साड़ी, करेक्टा? ओके, अनिल के पास देखो भेज दो। सेट का कपड़ा 2 मीटर होना, ठीक है, ओके डन। हाँ ಆತು, ठीक है, चलो बाय। ನಿಮ್ಮ ಹೆಸರು ಅಮೀನಬಿನಾ? ಆಯ್ತು 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 ಸರಿನಾ, ಬರ್ಲಾ? ಓಕೆ ಬಾಯ್. ಪಾಪ ಸೀರೆ ಒಂದು ಕೊಡ್ಸು, ಅದರಲ್ಲೂ ಹಸಿರು ಕಲರ್, ಆಮೇಲೆ ಅದರಲ್ಲಿ ಮಿಣಿ ಮಿಣಿ ಮಿಂಚಿರ್ಬೇಕಲ್ವಾ? ಸರಿ, ಓಕೆ. ಸೊ ಸದ್ಯಕ್ಕೆ ಈ ಟೋಂಬಿಗೆ ಬಾಯ್ ಮಾಡೋಣ. ಓಕೆ, ಹೊರಡೋಣ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಚಿಂತಕಿ ಅನ್ನೋ ಒಂದು ಹಳ್ಳಿಗೆ. ಆನ್ ದ ವೇಲಿ ಇದನ್ನ ನೋಡಿದ್ವಿ, ಈ ದರ್ಗಾಗೆ ಜಸ್ಟ್ ವಿಸಿಟ್ ಮಾಡಿದ್ವಿ. ಹೊರಡೋಣವಾ? ಇವರ ಇನ್ಸ್ಟಾಗ್ರಾಮ್ ಪೇಜ್ ಹಾಕ್ತೀನಿ, ಫಾಲೋ ಮಾಡಿ ಆಯ್ತಾ. ಬೀದರಲ್ಲಿ ಹೋಸ್ಟ್ ಮಾಡ್ತಾ ಇರೋದು ಟ್ರಾವೆಲರ್ಸಿಗೆ ಸ್ಪೆಷಲಿ. ಅವರ ಲೈಫಲ್ಲಿ ಒಂದಷ್ಟು ಟೈಮ್ ಇಟ್ಟಿದ್ದಾರೆ. ಗ್ರೇಟ್. ಕಬ್ಬಿನ ಹಾಲು ಮಾರೋ ಗಾಡಿ ಇದು ಹೇಗಿದೆ ನೋಡಿ. ನೋಡಿ, ಈ ಗಾಡಿನ ನೀವೇ ತಯಾರಿಸಿರೋದಾ ಅಥವಾ ಇದೇನಿದೆ, ಏನ್ ಕತೆ? ಕನ್ನಡ ಬರಲ್ಲ? ओके ओके, अच्छा, आपका गाड़ी अच्छा है, ವೆರಿ ಡಿಫ್ರೆಂಟ್ है ना? ಸೊ ಗಾಡಿ ಮಾತ್ರ ಸಖತ್ತಾಗಿದೆ. ಕಬ್ಬಿನ ಹಾಲು ಹೋಗ್ತಾ ಇದ್ರು, ನಾನು ಯಾವ್ದು ಟ್ರ್ಯಾಕ್ಟರ್ ಅಂತ ಅನ್ಕೊಂಡೆ ಆಯ್ತಾ. ಇವ್ರಿಗೆ ಒಂದ್ ಕೊಡೋಣ. ಇಲ್ಲಿ ಯಾರೋ ಒಬ್ರು ಹೋಗ್ತಿದ್ದಾರೆ. ಕನ್ನಡ, ಹಿಂದಿ ಬನ್ನಿ, ಪರವಾಗಿಲ್ಲ, ಹುಷಾರು. अच्छा है, टेस्ट है ये, कान डालने का अंकल, इसको इसमें डाल दूं? ओके, ನಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ ಇವ್ರ ಗಾಡಿ. अंकल डोंट वरी, आपकी गाड़ी मैं नहीं लेके जाऊंगी, ओके? इसको चलाना भी नहीं आएगा, टेंशन। हां बैठो ना। ये क्या गियर है क्या? ओके ना, ನೈಸ್. ಇವರನ್ನ ನೋಡೋಣ ಅಂತಾನೆ ನಾವು ಬಂದಿದ್ದು. ಎಷ್ಟು ಇರ್ಬೋದು ಹೈಟ್? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಈ ಹಳ್ಳಿ ಹೆಸರು ಚಿಂತಕಿ ಅಂತ. ಔರಾದ್ ಒಂದು ಸ್ಪೆಷಲ್ ಇದೆ ಗೊತ್ತಾ? ಹಾವು ಕಚ್ಚಿದ್ರೆ ಇವ್ರಿಗೆ ಇಲ್ಲಿ ತುಂಬಾ ಸ್ಪೆಷಲ್ ಅದು ಒಂದು. ಓ ಹೌದಾ? ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಆಗದಿದ್ರು ಇಲ್ಲಿ ಬಂದ್ಮೇಲೆ ಜೀವ ಉಳಿಯುತ್ತೆ. ನೋಡಬಹುದಾ ಅದನ್ನ? ಏನೋ ಗೊತ್ತಿಲ್ಲ, ಕೇಳಿದ್ದೀನಿ ಅಷ್ಟೇ, ಹೋಗಿಲ್ಲ. ಹೌದಾ? ಎಲ್ಲಿದೆ? ಇಲ್ಲಿ ಕೆಳಗೆ ಕೊಡ್ತಾರೆ ಮೊದಲು. ಸರಿ ಬಿಡಿ, ಅಲ್ಲೂ ಹೋಗಿ ನೋಡಿ. ಬಂದಿರ್ತಾರೆ ಅಂದ್ರೆ ಜನ ಇರ್ತಾರಂತ ಅಲ್ಲಿ ಹೋಗ್ಬಿಟ್ಟು ಗುಡಿ ಅವ ನೋಡ್ರಿ ಬರ್ಲತ್ತರು, ಅಲ್ಲಿ ಕೊಡ್ತಾರೆ ಮೊದಲು. ಅಂದ್ರೆ ಈ ಊರು ಫೇಮಸ್ ಇರೋದೇ ಹಾವು ಕಚ್ಚಿದಾಗ. ಅದು ಅದರಿಂದ ಅಂದ್ರೆ ಹೆಂಗಿದೆ ಬೆನಿಫಿಟಬಲ್ ಅಂದ್ರೆ. ಓಕೆ, ಹಾವು ಕಚ್ಚಿದ್ರೆ ಔಷಧಿ ಹಾಕ್ತಾರಲ್ಲ, ಈ ರೋಡಾ? ಓ ಇಲ್ಲೇ ಇದಾರಾ? ಸೊ ಇದೇನ ಔಷಧಿ? ಹಾ, ಇದು ಔಷಧಿ ಇದ್ರಿ. ಇದೇನಿದು ನೋಡಬಹುದಾ ನಾನು? ಹಾ, ನೋಡ್ಬೋದು. ಯಾವ ಗಿಡ ಮೂಲಿಕೆ ಇದು? ಇದು ಗಿಡ 5 ನಮೂನೆ ಗಿಡ ಇರ್ತಾವ್ರಿ ಇವು. ಆಯುರ್ವೇದಿಕ್ ಒಂದ್ ವರ್ಷನ ಒಂದೇ ಸಲ ತರ್ತೀವಿ ನಾವು. ಪಂಚಮಿ, ನಾಗಂ ಪಂಚಮಿ ದಿನ ತರ್ತೀವಿ. ಒಂದ್ ವರ್ಷ ಅದೇ ನಡೆಸ್ತೀವಿ. ಒಣಯಾಳಿ ತರ್ಲಕ್ ಆಗಲ್ಲ. ಎಲ್ಲಿಂದ ತರ್ತೀರಾ ಇದನ್ನ? ಇದು ಹೊಲದಾಗ ತರ್ತೇವ್ರಿ. ಅಂದ್ರೆ ಕಾಡು? ಹಾ, ಕಾಡಿನಾಗ ತರ್ತೇವೆ. ಕಾಡಿನಾಗ ತರ್ತೇವೆ. ಓಕೆ, ಯಾವ ಗಿಡ ಇದು? ಏನಾದ್ರೂ ಹೆಸರಿದ್ಯಾ? ಹೆಸರು ಇದೆ, ಹೇಳಕ್ ಆಗಲ್ರಿ. ಹೇಳಕ್ ಆಗಲ್ಲ. ಓಕೆ, ಹೇಳಿದ್ರೆ ಏನಾಗಬಹುದು? ಅದು ಪತ್ತೆ ಇದು ಐತದ ನಮ್ಮ. ಹಾಗೇನಾ? ಓಕೆ ಓಕೆ. ಇದನ್ನ ಏನ್ ಮಾಡ್ತೀರಾ? ಲೈಕ್ ಇದನ್ನ ಇದಕ್ಕೂ ಬರೀಕ್ ಮಾಡ್ತೇವ್ರಿ. ಬರೀಕ್ ಅಂದ್ರೆ ಕಟ್ ಮಾಡಿ? ಹಾ ರೀ, ಬರೀಕ್ ಮಾಡಿ ಯಾವ ಔಷಧಿ ಯಾವ್ದು ಕೊಡ್ಬೇಕಂಬುದು ನಾವು ಈಗ ಅವ್ರು ಬಂದಿ ಪೇಷಂಟ್ ಬರ್ತಾವಲ್ಲ, ಪೇಷಂಟ್ ನೋಡಿ ಔಷಧಿ ಕೊಟ್ಟು ಮಂತ್ರ ಹಾಕ್ತೇವ್ರಿ. ಮಂತ್ರ ಹಾಕಿ ಇದು ಔಷಧಿ ಕೊಡ್ತೇವೆ. ಓಕೆ, ಸೊ ಇಲ್ಲಿ ಬಂದವರೆಲ್ಲ ಗುಣ ಆಗಿನೇ ಹೋಗ್ತಾರೆ? ಗುಣ ಆಗಿ 10 ನಿಮಿಷದ ರಿಸಲ್ಟ್ ತೋರಿಸ್ತೇವ್ರಿ ನಮ್ದು. ಬೇರೆ ಏನ್ ವಿಶೇಷತೆ ಇದೆ ಈ ಹಳ್ಳಿಯಲ್ಲಿ? ಬೇರೆದೇನಿಲ್ಲ ಮೇಡಮ್. ನಮ್ದು ಅಂದ್ರೆ ನಮ್ಮ ಊರಾಗ ಅಂದ್ರೆ ಎಲ್ಲಿ ಬಿ ಹೋಗ್ರಿ ನೀವು, ಯಾವ ಊರ ಅಂದ್ರೆ ಚಿಂತಕಿ ಅಂದೇವಲ್ಲ, ಹಾವಿನ ಮಂತ್ರ ಕೊಡ್ತಾರಲ್ಲ, ಎಲ್ಲಿ ಬಿ ಕೇಳ್ರಿ ನೀವು ಹಾವಿನ ಮಂತ್ರ ಅದೇ ಚಿಂತಕಿನ ಹಿಂಗ ಅಂತಾರ ಮೇಡಮ್. ನಮ್ಮ ಊರ್ದು ಮೇನ್ ಅಂದ್ರೆ ಇದೆ ಅದ, ಇದೇ ಫೇಮಸ್ ಇದೆ ಅದ. ಸೊ ಇಲ್ಲಿ ಬಂದ್ರೆ ಚಿಂತೆ ಎಲ್ಲ ಹೋಗ್ಬಿಡುತ್ತೆ. ಹಾ, ಚಿಂತಕಿ ಬಂದ್ರೆ ಚಿಂತೆ ಹೋಗ್ಬಿಡ್ತದ್ರಿ ಮೇಡಮ್. ಎಂತವ್ರು ಇರ್ಲಿ ಹಾಸ್ಪಿಟಲ್ ಬಿ ಹೋಗಿ ಬರ್ತಾರ. ಒಬ್ಬೊಬ್ರು 4 ಲಕ್ಷ 5 ಲಕ್ಷ ಹಾಸ್ಪಿಟಲ್ ಹಾಕಿ ಮತ್ತೆ ನಂಬಲ್ಲಿ ಬರ್ತಾರ್ರಿ. ನಂಬಲ್ಲಿ ಪತ್ತೆ ಇಲ್ಲ ರೀ ಮೇಡಮ್. ನಂಬಲ್ಲಿ ಏನ್ ಬರ್ತಾರಲ್ಲ, ಈ ಔಷಧಿ ತಕೊಂಡವ್ರು ಪತ್ತೆ ಇಲ್ಲ ನಂಬಲ್ಲಿ. ಪತ್ತೆ ಇಲ್ಲ ನಂಬಲ್ಲಿ. ಆರಾಮ್ಸೆ ಇರ್ಬೋದು. ಏನ್ ಬಿ ತಿನ್ಬೋದು, ಏನ್ ಬಿ ಮಾಡ್ಬೋದು, ಆರಾಮ ಇರ್ಬೋದು. ನಂಬಲ್ಲಿ ಬಂದಿನ ಮ್ಯಾಗ ಏನಾದ್ರು ಫೀಸ್ ತಗೊಂತೀರಾ? ಫೀಸ್ ಏನಿಲ್ಲ ರೀ, ಫುಲ್ ಫ್ರೀ ಆಗಿ ಮಾಡ್ತಿದ್ದೀರಾ? ಫ್ರೀ ಮಾಡ್ತೀವ್ರಿ. ಏನ್ ಮಾಡೋದು, ಗುಡಿಗೆ ಅವ್ರು ಗಲ್ಲ ಆಗ್ಲಿ, ತೆಂಗಿ ಹೊಡಿಲಿ, ಏನ್ ಮಾಡಿ ನಾವು ಫ್ರೀ ಇದೀವಿ. ಓ, ಅಂದ್ರೆ ನೀವ್ ಇಲ್ಲೇನು ಚಾರ್ಜ್ ಮಾಡ್ತಾ ಇಲ್ಲ? ಹಾಗಾದ್ರೆ ಏನಿಲ್ಲ, ಅವ್ರ ಖುಷಿಯಿಂದ ಗುಡಿಗೆ ಏನಾದ್ರು ಕೊಡ್ತಾರಂದ್ರೆ ಗುಡಿಗೆ ಏನಾದ್ರು ಕೊಡ್ಬಹುದು, ತೆಂಗಿ ಹೊಡ್ಬಹುದು, ಅಗರಬತ್ತಿ ಹಚ್ಬಹುದು, ಹೋಗ್ಬಹುದು. ನೀವು ಬೇರೆ ವೃತ್ತಿ ಏನಾದ್ರು ಮಾಡ್ತಿದ್ದೀರಾ? ಹೊಲದಾಗ ರೈತ ಕೆಲಸ ಮಾಡ್ತೀವಿ. ಗ್ರೇಟ್. ರೈತರಿಗೆ ಆಲ್ವೇಸ್ ಜೈ. ಓಕೆ, ಅವರಿಂದನೇ ನಾವೆಲ್ಲರೂ. ಆಯ್ತಾ? ಏನಿದು?
ದಾಲ್ ಮೇಥಿ, ಮೇಥಿ ದಾಲ್. ಓಕೆ, ಚೆನ್ನಾಗಿದೆ. ಬಕೆಟ್ ಚೆನ್ನಾಗಿದೆ. ಎನಿವೇಸ್, ಇವಾಗ ಔರಾದ ತಾಲೂಕಲ್ಲಿದ್ದೀವಿ, ಊಟ ಮಾಡ್ತಾ ಇದ್ದೀವಿ. ಸೊ 2ನೇ ದಿನ ಬೀದರಲ್ಲೇ ಇದ್ದೀನಿ. ನಾಳೆನೂ ಇಲ್ಲೇ ಇರ್ತೀನಿ, ನಾಡಿದ್ದು ಇಲ್ಲೇ ಇರ್ತೀನಿ. ಈಗ ಊಟ ಮುಗಿಸ್ತೀನಿ. ಈ ಕೆಳಗೆ ಹೋಗೋ ದಾರಿ ವಿಷ್ಣು ಸ್ವಾಮಿ ಟೆಂಪಲಿಗೆ ಹೋಗೋ ದಾರಿ ಅಂತೆ. ಚೆನ್ನಾಗಿದೆ ಅಂತ ಹೇಳಿದರು. ಸರಿ, ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ. ಇಲ್ಲೇನಂದರೆ ಒಂದು ಝರಿ ನೀರಿದೆ, ಯಾವಾಗಲೂ ಅದು ಖಾಲಿ ಆಗಲ್ಲ, ಬರ್ತಾನೆ ಇರುತ್ತೆ ಅಂತ. ಆ್ಯಂಡ್ ಆ ಝರಿ ನೀರು ನಾವು ಇಲ್ಲಿಂದ ಕುಡ್ಕೊಂಡು ಹೋಗೋದು ನಮ್ಮ ಸೌಭಾಗ್ಯ. ಯಾಕಂದರೆ ಝರಿ ನೀರಿದೆ ಅಲ್ವಾ, ತುಂಬ ಮಿನರಲ್ಸ್ ಇರುತ್ತೆ ಆ ನೀರಲ್ಲಿ. ಸೊ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ನಿಜ. ಸೊ ಇಲ್ಲೊಂದು ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ, ಇದು ವಿಷ್ಣು ಸ್ವಾಮಿ ದೇವಸ್ಥಾನ ಅಂತೆ. ಸೊ ಈಗ ಇಲ್ಲೇ ಬಂದಿದ್ದೀವಿ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಆರಾಮ್. ಕನ್ನಡ ಕಡಿಮೆ ಅಲ್ಲ? ಹಾಂ, ಹಿಂದಿ ಅಚ್ಚಯ. ಓಕೆ, ಹರಿ ಓಂ. ಎಸ್, ವಾತಾವರಣನೂ ತಂಪಿದೆ, ಹಳೆ ಮರಗಳಿರೋದ್ರಿಂದನೂ ಚೆನ್ನಾಗಿ ಅನಿಸ್ತಾ ಇದೆ. ನಂಗನ್ಸುತ್ತೆ ಮಳೆಗಾಲದಲ್ಲಿ ಇಲ್ಲಿ ಬೇರೆ ಸೀನೆ ಇರುತ್ತೆ, ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಹಾಂ, ಸ್ವರ್ಗನೇ ಅಲ್ಲ? ಯಾಕಂದರೆ ನೋಡಿ, ಕಲ್ಲು ಬಂಡೆ, ಮಳೆ ನೀರು ಬಂದಾಗ ಇದೊಂದು ವಾಟರ್ ಫಾಲ್ಸೇ ಇಲ್ಲಿ ಸೃಷ್ಟಿ ಆಗುತ್ತೆ. ವೆರಿ ನೈಸ್. ಯಾವ ನೀರು ಆ್ಯಕ್ಚುಲಿ? ನೀರು ಖಾಲಿ ಆಗಲ್ಲ, ಹೋಗ್ಬೋದಾ ಕೆಳಗೆ? ಈ ದೇವಸ್ಥಾನ ಎಲ್ಲ ಅದರಲ್ಲೇ ಕಟ್ಟಿರೋದು, ಅಂದರೆ ಈ ನೀರನ್ನೇ ಬಳಸಿರೋದು. ವೆರಿ ನೈಸ್. ನಾವು ಹೋಗ್ಬೋದಾ ಕೆಳಗೆ? ನೀವೇ ಪೂಜೆ ಮಾಡ್ತೀರಾ ಇಲ್ಲಿ ಡೈಲಿ ಬಂದು? ಅಂದರೆ ನೀವು ಇಲ್ಲೇ ಇರೋರಾ? ಎಜುಕೇಷನ್ ನಿಮ್ಮದು BA ಆಗಿದೆಯಾ? ಮಾಡ್ತಾ ಇದ್ದೀರಾ? ಓಕೆ ಓಕೆ. ಹಾಂ, ಖಂಡಿತ. ಆ್ಯಕ್ಚುಲಿ ಇದಕ್ಕೆ ಬಂದಿದ್ದು. ಝರಿ ನೀರಿದೆ ಅಲ್ಲ, ಇದು ಕುಡಿಯೋ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಲಕ್ಕಿ ನಂಗೆ ಸಿಕ್ಕಿದೆ. ಈ ಜಾಗ ತುಂಬ ಚೆನ್ನಾಗಿದೆ, ಇದು ಹೀಗೆ ಉಳಿಲಿ ಅಪ್ಪ. ಓಕೆನಾ? ವಿಷ್ಣು ಸ್ವಾಮಿ ದೇವಸ್ಥಾನ ಹತ್ರ ಸನ್ಸೆಟ್ಟು ಕೂಡ ಅದ್ಭುತವಾಗಿದೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸ್. ನೋಡಿ, ಬೀದರ್ ಬಿಸಿಲು ನಾಡಲ್ಲಿ ಇಂಥ ಒಂದು ಪ್ಲೇಸ್ ಇದೆ ಅಂದರೆ ನಂಬಕ್ಕಾಗ್ತಿಲ್ಲ. ಸ್ಪೆಷಲಿ ಮಳೆಗಾಲದಲ್ಲಿ ಇದು ಇನ್ನೊಂಥರ ಸ್ವರ್ಗ ಇಲ್ಲಿ. ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟು ಒಂದು ಬೈಕ್ ರೈಡಿಂಗ್ ಮಾಡಬೇಕು ಅಂತ. ಎಲ್ಲಿಂದ? ಬೆಂಗಳೂರಿಂದ ಬೀದರಿಗೆ ಅಂತ ನಾನು ಬೈಕ್ ತೊಗೊಂಡಿದ್ದ ಮೇಲೆ. ಓಕೆನಾ? ಈಗ ಬೈಕ್ ಚೆನ್ನಾಗಿ ಓಡಿಸ್ತೀನ ನಾನು? ಚೆನ್ನಾಗಿ ಓಡಿಸ್ತೀನಿ, ಬಟ್ ಇಲ್ಲ, ಇನ್ನೂ ನನಗೆ ಆ್ಯಕ್ಚುಲಿ ಇವತ್ತು ಬೈಕ್ ಓಡಿಸಿದೆ ನಾನು, ಇನ್ನೂ ಪ್ರಾಕ್ಟೀಸ್ ಬೇಕು. ನೋಡೋಣ. ಎನಿವೇಸ್, ಆದಷ್ಟು ಬೇಗ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಬೈಕ್ ತಗೊಂಡು ಅದನ್ನು ನಾವು ಶುರು ಮಾಡೋಣ. ಯಾಕಂದರೆ ಇರೋದು ಒಂದೇ ಲೈಫ್ ರೀ, ಏನೇನು ಅನಿಸುತ್ತೆ ಎಲ್ಲ ಮಾಡಿಬಿಡೋಣ ಅಷ್ಟೇ. ಸುಮಾರು ಹೊತ್ತಾಯ್ತಾ ಕರೆಂಟ್ ಹೋಗಿ? ಸುಮಾರು ಹೊತ್ತಿಲ್ಲ ಮೇಡಮ್, 5 ಗಂಟೆಯಿಂದ ಮಳೆ ಬಂದಿದೆ ಈ ಕಡೆ. ಹೌದು, ಜೋರ್ ಮಳೆ ಬಂದಂತೆ. ಆಯ್ತಾ, ನಿಮ್ದು ಊಟ ರೆಡಿನಾ? ಎಲ್ಲರೂ ಬಂದ್ರಾ? ಓಕೆ. ಇದೇನಂದ್ರೆ ಒಂದು ಅಪ್ಡೇಟ್. ಬೀದರಲ್ಲಿ 2ನೇ ದಿನ. ಆ್ಯಕ್ಚುಲಿ ಈಗ ವಿಷಯ ಏನು ಗೊತ್ತಾ, ಬೀದರ್ನ ತಕ್ಕ ಮಟ್ಟಿಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಒಂದು ಚಿಂತಗಿ ಅನ್ನೋ ಹಳ್ಳಿಗೆ ಹೋಗಿದ್ವಿ, ಆ ವಿಡಿಯೋ ನೀವು ನೋಡಿರ್ತೀರಾ ಆಲ್ರೆಡಿ. ಅದು ತುಂಬ ಸಿಟಿಯಿಂದ ದೂರ ಇತ್ತು, ಒಂದು 50 ಕಿಲೋಮೀಟರ್ ಇತ್ತಾ? 60 ಕಿಲೋಮೀಟರ್ ಇತ್ತು. ಸೊ 60 ಹೋಗ್ತಾ 60 ಬರ್ತಾ ಸ್ವಲ್ಪ ಟಯರ್ಡ್ ಆಗಿದ್ದೀವಿ. ಸೊ ನನ್ನ ಜೊತೆ ಮಿಸ್ಟರ್ ಅಲ್ಲ, ಓನ್ಲಿ ಟೈಗರ್. ನಿಜವಾದ ಟೈಗರ್ ಅಲ್ಲ ಇವರು, ಅನಿಲ್ ಅಂತ ಇವ್ರ ಹೆಸರು, ಆಯ್ತಾ? ಹೆದರ್ಕೋಬೇಡಿ. ಓಕೆ. ಹಾಂ हाँ, ये वाला टेम्पल इधर ही है, ये लॉर्ड है, टेम्पल अभी क्लोज रहेगा. हाँ, ಓಕೆ. ಎಸ್. ಸೊ ಯಾತ್ರಿ ನಿವಾಸ್ ಅಂತ ಲಾಡ್ಜ್ ಇದೆ. ಸೊ ಅದು ಬೀದರ್ ಹುಡುಗ ಅಂತಾನೆ ಫೇಮಸ್ ಇಲ್ಲಿ. ಮತ್ತು ಟೈಗರ್ ಅನಿಲ್ ಅಂತ, ಇವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲಿದು. ಸೊ ಅವರೇ ಈ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ನನಗೂ ಕೂಡ ಅದೇ ಹೇಳಿದರು, ಬನ್ನಿ ಇದೇ ಲಾಡ್ಜಲ್ಲಿ ಸ್ಟೇ ಆಗಿ ಅಂತ. ಈಗ ಸದ್ಯಕ್ಕೆ ಹೊರಗಡೆಯಿಂದ ಊಟ ಬಂದಿದೆ. ಸೊ ಈಗ ಎಲ್ಲರೂ ಊಟ ಮಾಡ್ತೀವಿ ನಾವು ಒಟ್ಟಿಗೆ. ಊಟ ಮಾಡಿ ಆಮೇಲೆ ನಾವು ಟೀ ಕುಡಿಯೋಕೆ ಹೋಗ್ತೀವಿ. ಯಪ್ಪ, ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗ್ಬೇಡಿ, ನನ್ನ ಪಾಡಿಗೆ ಬಿಟ್ಬಿಡಿ, ನಾನು ಮಲ್ಕೊಳ್ತೀನಿ, ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ಇವರೆಲ್ಲ ರಾತ್ರಿ 1 ಗಂಟೆಗೆ ಮಲಗ್ತಾರಂತೆ. ಇಲ್ಲ, ಬೊಗಳ್ಬಾರ್ದು. ಬೆಳಿಗ್ಗೆ ಬಂದಿದೆ ಅಲ್ಲ ನಾನು. ಎಲ್ಲಿದ್ದೀರಾ? ಯಾರದು ಬೊಗಳೋದು? ಓ, ಕೆಳಗಿದ್ದೀರಾ? ಓಕೆ. ಓ, ಇಲ್ಲಿದ್ದೀರಾ ತಾವು? ಓಕೆ.
ಏ ನಾನು ಮಲ್ಗ್ಲಾ ನಂದು ಬ್ಲಾಗ್ ಅಲ್ಲಿ ಬಾಯ ಒಂದು ಹೇಳಿ ಎಲ್ಲರೂ. ಓ ಎಸಿ ಬರ್ತಿದ್ಯಾ? ಗ್ರೇಟ್. ಆಕ್ಚುಲಿ The next day. ಓಕೆ, ಸೊ ಬೀದರಲ್ಲಿ ಇವತ್ತಿಗೆ ನಮ್ಮ 3ನೇ ದಿನ. ನಿಮ್ಮ ಹೋಟೆಲ್ ಹೆಸರೇನು? ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ ಅಲ್ವಾ? ಇವತ್ತಿಗೆ 3ನೇ ದಿನ. ಬಾಕಿ ಎಲ್ಲ ವಿಡಿಯೋಸ್ಗಳು ನೋಡಿ ಬೀದರ್ನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಅಂತ. ಬೀದರ್ ಜನ ಹೇಳಿ ಇನ್ನೂ ಇಲ್ಲಿ ಏನೇನಿದೆ, ಏನೇನು ವಿಶೇಷತೆ ಇದೆ, ಡಿಫ್ರೆಂಟ್ ಆಗಿ ಏನಿದೆ ನೀವು ಹೇಳಿ, ನೆಕ್ಸ್ಟ್ ಮತ್ತೆ ನಾನು ಬರ್ತೀನಿ. ನಮ್ಮ ಊಟ ರೆಡಿ. ಎಸ್, ಬೀದರ್ ಬಂದ್ರೆ ಖಂಡಿತ ಈ ಊಟ ಟ್ರೈ ಮಾಡಿ ಆಯ್ತಾ. ಬರುವಂತ ಪ್ಲೇಸ್ಗಳಿವೆ. ಬರೀ ಮಾವಿನ ಹಣ್ಣು ಮರನೇ ಇದೆ, ಮಾವಿನ ಹಣ್ಣು ಇದೆ ಇಲ್ಲಿ ಎಲ್ಲ. ತುಂಬಾ ಚೆನ್ನಾಗಿದೆ. ಇದು ಏನು ನೈಟ್ ಟೈಮ್ ಸ್ಪೆಂಡ್ ಮಾಡೋ ಜಾಗ ಇವೆಲ್ಲ. ಆರಾಮಾಗಿ ಓಡಾಡ್ಕೊಂಡು ಸೇಫ್ ಇದೆ ಇಲ್ಲಿ. ಸೇಫ್. The next day. ಇದೇನಾ ಊಟದ ಮನೆ? ಫಸ್ಟ್ ಡೇ ಫಸ್ಟ್ ಇಂಪ್ರೆಷನ್ ಆಫ್ ಬೀದರ್ ಅಂತ ಹೇಳ್ಬಿಟ್ಟು ವ್ಲಾಗ್ ಶುರು ಮಾಡಿದ್ದೆ. ಇದೇ ಹೋಟೆಲ್ನ ನಾನು ಹುಡುಕಿ ಕೊನೆಗೆ ಯಾವುದು ಬೇರೆ ಹೋಟೆಲಿಗೆ ಹೋದೆ. ನಾನು ಈ ಹೋಟೆಲ್ ತುಂಬಾ ಹುಡುಕ್ದೆ, ಸಿಕ್ಲಿಲ್ಲ ನನಗೆ ಪ್ರಾಪರ್ ಆಗಿ. ಓಕೆ ಹಾ. ಇಲ್ಲಿ ಏನ್ ಗೊತ್ತಾ, ತುಂಬಾ ಫೋರ್ಟ್ಗಳಿದೆ ನೋಡಿ. ಇಲ್ಲಿ ಕೂಡ ಅಷ್ಟೇ ಹಳೆ ಒಂದು ಆರ್ಕಿಟೆಕ್ಚರ್ನ ಇವಾಗ್ಲೂ ನಾವು ನೋಡಬಹುದು. ಸಿ, ವೆರಿ ಬ್ಯಾಡ್. ಇದ್ರದ್ದು ಕೇಬಲ್ ಎಲ್ಲೋ ಮಿಸ್ ಆಗಿದೆ. ಮೈಕ್ ಇಂದು ಕನೆಕ್ಟರ್ ಮಿಸ್ ಆಯ್ತು. ಎಲ್ಲಿ ಮಿಸ್ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅರ್ಜೆಂಟಲ್ಲಿ ಅಂದ್ರೆ ನಾನು ಈ ಬ್ಯಾಗ್ ಇದೆಲ್ಲ ಈ ಫ್ರಂಟ್ ಪಾಕೆಟಲ್ಲಿ ಇಟ್ಕೊಂಡಿದ್ದೆ. ಏನಾದರೂ ತೆಗಿಯೋದು ಅದು ಮಾಡ್ತಾ ಇರ್ತೀನಿ. ಸೊ ಬೇರೆ ಏನಾದರೂ ತೆಗಿಯುವಾಗ ಅದೇನೋ ಆಗಿದೆ, ಮಿಸ್ ಆಗಿದೆ. ಆ್ಯಂಡ್ ಇಲ್ಲಿ ಇನ್ನೊಂದೇನಂದರೆ ಮಳೆ ವಾತಾವರಣ, ಇವಾಗ ಗುಡುಗು ಮಿಂಚು ಬರ್ತಾ ಇದೆ. ಒಳ್ಳೆ ಮಾರ್ಕೆಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ಇಲ್ಲಿ ಬೀದರ್ ಜನಕ್ಕೆ ಆ ಗೇಮ್ ಇದೆಯಲ್ಲ ನಮ್ಮದು 10 ನಿಮಿಷದಲ್ಲಿ 1000 ರೂಪಾಯಿ ಗೆಲ್ಲಿ ಅಂತ. ಬಟ್ ಬ್ಯಾಡ್ ಲಕ್, ಈಗ ಮಳೆ ವಾತಾವರಣ ಪ್ಲಸ್ ಮೈಕಿಂದು ಕನೆಕ್ಟರ್ ಮಿಸ್ ಆಗಿದೆ. ಇವಾಗ ಏನು ನೋಡಿದ್ರು ನಂಗೆ ಅದೇ ನೋಡ್ದಂಗೆ ಅನಿಸ್ತಾ ಇದೆ. ಬ್ಲ್ಯಾಕ್ ವೈರ್ ಏನಾದರೂ ನೋಡಿದರೆ ಇಟ್ಸ್ ಓಕೆ. ಬೀದರಲ್ಲಿ ನಾನು ತುಂಬ ಬೇರೆ ಬೇರೆ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. ಇನ್ನೊಂದು ಕನೆಕ್ಟರ್ ತೊಗೊಳ್ತೀನಿ. ಸೊ ನೆಕ್ಸ್ಟ್ ಬೇರೆ ಜಿಲ್ಲೆಗಳಲ್ಲಿ ನಾವು ಬೇರೆ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೊಮ್ಮೆ ಬೀದರಿಗೆ ಬರ್ತೀನಿ. ಸೇಮ್ ವಿಡಿಯೋ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಒಳ್ಳೆ ಮಳೆ ರೀ. ಆ್ಯಂಡ್ ಒಂದು ಮರ್ತೆ ನಾನು ಟೈಗರ್ ಅನಿಲ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನೊಮ್ಮೆ. ಇದು ವಿಡಿಯೋ ಅಂದರೆ ಇದು ಇಲ್ಲ ಪರವಾಗಿಲ್ಲ ಬನ್ನಿ, ಇದು ಬೀದರ್ನ ಕೊನೆ ವಿಡಿಯೋ ಆ್ಯಕ್ಚುಲಿ. ಸೊ ಇವಾಗ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಮತ್ತೆ ಮರ್ತೋಗುತ್ತೆ. ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದರು. ಆಮೇಲೆ ಇಲ್ಲಿ ಬೀದರ್ ಹುಡುಗ ಅಂತ ರಾಜೇಶ್ ಅಂತ ಅವ್ರ ಹೆಸರು, ಅವರು ಮತ್ತು ಅವರ ಫ್ಯಾಮಿಲಿ, ಸೊ ಅವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವರೇ ಹೋಸ್ಟ್ ಮಾಡಿದ್ದು ಬೀದರ್ನ ಎಲ್ಲ ಪ್ಲೇಸಸ್ ಅವರೇ ತೋರಿಸಿರೋದು. ನಾನು ಒಂದಷ್ಟು ಶೆಡ್ಯೂಲ್ ಮಾಡಿದ್ದೆ, ನಾನು ಒಬ್ಬಳೇ ಮಾಡ್ತಿದ್ರೆ ತುಂಬ ಲೇಟ್ ಆಗ್ತಾಯಿತ್ತು. ಎನಿವೇಸ್, ಸದ್ಯಕ್ಕೆ ಬಾಯ್. ಬೀದರಲ್ಲಿ ಇವತ್ತಿಗೆ 4ನೇ ದಿನ. ಬಾಕಿ ಎಲ್ಲ ವ್ಲಾಗ್ಸ್ ನೀವು ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ, ಅಥವಾ ನೋಡ್ತೀರಾ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಟ್ರೈನ್ ಇದೆ ಬೀದರಿಂದ ಬೆಂಗಳೂರಿಗೆ. ಆ್ಯಂಡ್ ಅಕ್ಕ ಅವರಿಗೆ ಒಂದು ಅಡುಗೆ ಫಸ್ಟು ಗ್ರೇಟ್ ಥ್ಯಾಂಕ್ಸ್. ಯಾರಿಗಂದರೆ ಆಟೋ ಡ್ರೈವರ್ ಸೂರಜ್ ಅವರು. ಇದೇನಿದು ಸೌಂಡು? ಓಹೋ. ಸೊ ಅಕ್ಕ ಇವಾಗ ರೆಡಿ ಮಾಡಿದ್ದಾರೆ. ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ಸಿಂಪಲ್ ಅಡುಗೆ ಅಷ್ಟೇ. ಅಡುಗೆ ಏನು ಅಂತ ತೋರಿಸ್ತಾ ಇಲ್ಲ ನಾವು, ಒಂದು ಸಿಂಪಲ್ ಅಡುಗೆ ಅಲ್ಲ ಅಕ್ಕ? ಅಡುಗೆ ಹೆಸರು ನಾವು ಹೇಳಲ್ಲ ಅಲ್ಲ ಅಕ್ಕ? ತಿಂದವ್ರು ಖುಷಿ ಪಡ್ಬೇಕಷ್ಟೆ. ಓಕೆನಾ? ಸೊ ರೆಡಿ ಮಾಡ್ಕೊಳ್ಳೋಣ. ಬೀದರಲ್ಲಿ ತುಂಬಾ ಡಿಫ್ರೆಂಟ್ ಟೆಂಪಲ್ ಅನಿಸ್ತು ನನಗೆ. ಆ ನೀರಲ್ಲಿ ಹೋಗೋದೇ ಒಂದು ಸಾಹಸ, ಮತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಆ ಟೆಂಪಲ್ ನೋಡೋಣ ಅಂತ ಬಂದವಳು ನಾನು. ಇಲ್ಲೇ ಇರಿ ಅಕ್ಕ, ಸುಮ್ಮನೆ ಹೋಟೆಲ್ ಅದೆಲ್ಲ ಯಾಕೆ ಬುಕ್ ಮಾಡ್ತೀರಾ, ಇಲ್ಲೇ ಇರಿ ಅಂದ್ರು. ಸೊ ಯೂಶಲಿ ನಾನು ಟ್ರಾವೆಲ್ ಮಾಡುವಾಗ ಈ ರೀತಿ ಲೋಕಲ್ ಪೀಪಲ್ ಜೊತೆನೆ ಇರ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಯೂಶಲಿ ಹೋಟೆಲ್ ಇಲ್ಲ ಅಂದ್ರೆ ಹಾಸ್ಟೆಲ್ ಬುಕ್ ಮಾಡ್ಕೊತೀನಿ. ಸೊ ನನಗೆ ಬೀದರಲ್ಲಿ ಪರಿಚಯ ಆಗಿದ್ದ ಫ್ಯಾಮಿಲಿ ಇದು ವಿಷ್ಣುಪ್ರಿಯಾ ಅನ್ನೋ ಒಂದು ಗೋಶಾಲೆ ನಡೆಸ್ತಾ ಇದ್ದಾರೆ. ಸೊ ಯಾವ ರೀತಿ ಇದೆ ನೋಡಿ ಇದು. ಅಕ್ಕ ಎಷ್ಟು ಹಸುಗಳಿದೆ ಅಕ್ಕ ಟೋಟಲ್?
32 ಹೌದಾ 32 ಹಸುಗಳು. ಎಲ್ಲ ಹಸುಗಳು ಏನ್ ಗೊತ್ತಾ, ಹಾಗೆ ಬೀದಿಯಲ್ಲಿ ಓಡಾಡ್ಕೊಂಡಿರುವಂತ ಹಸುಗಳು ಇತ್ತಲ್ಲ, ಇದು ಅಂದ್ರೆ ಆಕ್ಸಿಡೆಂಟ್ ಆಗಿರುತ್ತೆ, ಯಾರು ನೋಡ್ಕೊಂತ ಇರಲ್ಲ ಅಂತ ಹಸುಗಳನ್ನ ಇವ್ರು ತಗೊಂಡ್ ಬಂದು ಈ ಗೋಶಾಲೆನ ನಡೆಸ್ತಾ ಇದ್ದಾರೆ. ಈ ಗೋಶಾಲೆಗೆ ಯಾರಾದ್ರೂ ಓನರ್ ಅಂತ ಇದ್ದಾರಾ? ಅವ್ರ ಹೆಸರೆಂತ? ಸಾಗರ್ ಪಾಠಕ್ ಅಂತ. ಸೊ ಅವರು ಈ ಒಂದು ಗೋಶಾಲೆ ನಡೆಸ್ತಿದ್ದಾರೆ. ಅಂಡ್ ಮೋರ್ ಓವರ್ ಅಕ್ಕ ಮತ್ತು ಅವ್ರ ಫ್ಯಾಮಿಲಿ ಈ ಗೋಶಾಲೆಗೆ ತುಂಬಾ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಎಲ್ಲ ನಾಟಿ ಹಸುಗಳೇ ಇಲ್ಲಿರೋದು. ಈಗ ಮೊನ್ನೆ ಇದು ಕರು ಹಾಕಿದೆ, ನಿನ್ನೆ ಹಾಕಿದಲ್ವಾ ಅಕ್ಕ? ಇದು ನೋಡಿ, ಇದ್ರ ತಾಯಿ ಎಲ್ಲಿದೆ ಅಕ್ಕ? ತಾಯಿ ಯಾರು? ಓ ಇದೇನಾ? ಓಕೆ ಓಕೆ. ನೀವು ಹಾಲು ಕರಿತೀರಾ ಎಲ್ಲ ಹಸುದು? ಕರುಗೆ ಬಿಟ್ಬಿಡ್ತೀರಲ್ಲ? ಪಾಪ, ಗ್ರೇಟ್ ಅಕ್ಕ. ಯಾರಾದ್ರೂ ಎಮರ್ಜೆನ್ಸಿ ಬಂದ್ರೆ ಮಾತ್ರ ಕೊಡ್ತೀವಿ, ಬೇಕಂತ ಹೇಳಿದ್ರೆ ಅಲ್ವಾ? ಅದು ಯಾರಾದ್ರೂ ಕೈ ನೋವು ಕಾಲು ನೋವು ಅಂತ ಬರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತೀವಿ. ಅಂದ್ರೆ ನಾಟಿ ಹಾಲು ಬೇಕು ಅಂತ ಕೇಳಿದ್ರೆ ಮಾತ್ರ. ಗ್ರೇಟ್ ಅಕ್ಕ, ಗ್ರೇಟ್. ಈ ಗೋಶಾಲೆಯ ಒಬ್ರು ಓನರ್ ಸಾಗರ್ ಪಟಾಕ್ ಅಂತ, ಅವರ ಡೀಟೇಲ್ಸ್ ನಾನು ಇಲ್ಲಿ ಹಾಕಿರ್ತೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮ್ಮ ಬರ್ಡೇ ಇದ್ದಾಗ, ಏನಾದರೂ ಫಂಕ್ಷನ್ಗಳಿದ್ದಾಗ, ಏನಾದರೂ ನೀವೇನಾದರೂ ಸಹಾಯ ಮಾಡಬೇಕಂತ ಇದ್ದರೆ, ಅಂದರೆ ಗೋವುಗಳಿಗೆ ಮೇವು ಏನೇನೋ ಖರ್ಚುಗಳಿರುತ್ತೆ, ನಿಮ್ಮ ಕೈಯಿಂದ ನೀವು ಸಹಾಯ ಮಾಡಬೇಕಂತ ಅನಿಸಿದ್ರೆ ನೀವು ಡೈರೆಕ್ಟ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಈ ಗೋಶಾಲೆ ಓನರು, ಮತ್ತು ಈ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ. ಸೊ ಇವ್ರು ನೋಡ್ಕೊಂಡು ಹೋಗ್ತಾರೆ. ಇದು ಈಗ ಸದ್ಯದ ಸಮಾಚಾರ. ಈಗ ಸದ್ಯಕ್ಕೆ ಒಂದು ಚಿಕ್ಕ ಅಡುಗೆ ಒಂದು ರೆಡಿ ಆಗ್ತಾ ಇದೆ, ಒಂದು ಗ್ರೇವಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವರು ತಿನ್ಕೊಳ್ತಾರೆ. ಇಲ್ಲಿಂದ ಇವತ್ತು ನಾವು ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಟ್ರೈನ್ ಇರೋದು 12 ಗಂಟೆಗೆ. ಸೊ ನಮ್ಮ ಕತೆ ಇದು. ಓಕೆ, ಆಯ್ತಾ ಸ್ನಾನ ನಿಮ್ಮದು ಮೇಡಮ್? ಓಕೆ, ಇವಾಗ ನೆಕ್ಸ್ಟ್ ನಾನು ಸ್ನಾನ ಮಾಡಬೇಕು, ಆಮೇಲೆ ಇಲ್ಲಿಂದ ಹೊರಡೋದು ಅಷ್ಟೇ. ಬೆಂಗಳೂರಿಗೆ ವಾಪಸ್ ಹೋಗಲಿಕ್ಕೆ ಬ್ಯಾಕ್ ಪ್ಯಾಕ್ ರೆಡಿ ಆಯಿತು. ಇನ್ನೇನು ಹೊರಡುವ ಸಮಯ. ಎಲ್ಲರಿಗೂ ಬಾಯ್ ಹೇಳೋಣ. ಸರಿ ಅಕ್ಕ, ನಾವು ರೆಡಿ. ನೀವು ರೆಡಿನಾ? ನೀವೆಲ್ಲಿಗೆ? ಹೌದಾ? ಚೆನ್ನಾಗಿ ಮಾಡ್ಕೊಳ್ಳಿದ್ರೆ ಸಿಡಿ ಆಯ್ತಾ, ಅದಕ್ಕೆ ಮಾಡ್ಕೊಂಡ್ ಬಿಟ್ಟೆ. ಮತ್ತೆ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಸಾರಿ ಚೆನ್ನಾಗಿದೆ. ಎಲ್ಲಿ ಅನಿಲ್? ಅದೇ ನೋಡ್ತಾ ಇದ್ದೀನಿ, ಬಂದಿಲ್ಲ ಅಣ್ಣ. ಏನಪ್ಪ ಗೊತ್ತಿಲ್ಲ, ನಾನು ನೋಡಿಲ್ಲ. ಇವ್ರ ಮನೇಲಿ ಈ ರೀತಿ ಒಂದು ಸೀರೆ ಕಟ್ಟಿ ಜೋಕಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ ಆಕ್ಚುಲಿ. ಸಿ, ಇರೋದ್ರಲ್ಲೇ ಖುಷಿ ಪಡೋದಂದ್ರೆ ಇದೆ, ಆಯ್ತಾ? ಉದಾಹರಣೆ ನಿಮ್ಮ ಮನೆ ಚೆನ್ನಾಗಿದೆ. ಯಾರು ಬಂದ್ರು ಇದ್ರಲ್ಲೇ ಕೂರ್ತಾರಲ್ವಾ ಅಲ್ವಾ? ಬಾಯ್ ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ಬೀದರ್ ಹುಡುಗ ಅಂತ ಫೇಮಸ್. ಏನಿಲ್ಲ, ನಮ್ ವಿಷ್ಣು ಪ್ರಿಯ ಗೋಶಾಲೆ ಐಡಿ ಐತಿ, ಎಲ್ಲರೂ ಸಪೋರ್ಟ್ ಮಾಡೋ. 10K ಫಾಲೋವರ್ಸ್ ಮಾಡ್ರಿ. ವಿಷ್ಣು ಪ್ರಿಯ 07 ಅಂತ ಐಡಿ ಐತಿ. ನಮ್ಮ ಐಡಿ ಬೇಕಾದ್ರೆ ಬೀದರ್ ಹುಡುಗ 12 ಅಂತ ಐತಿ. ಎಲ್ಲರೂ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಿಮ್ ಪ್ರೀತಿ ಸಪೋರ್ಟ್ ಸಾಧ ಹಿಂಗೆ ಅಲ್ಲಿ ಬಡವ್ರ ಮಕ್ಕಳ ಮೇಲೆ. ನಮಸ್ಕಾರ. ಥ್ಯಾಂಕ್ ಯು ರಾಜೇಶ್. ಬಾಯ್ ಅಕ್ಕ, ಬರ್ತೀನಿ. ಬಾಯ್ ಸ್ನೇಹ, ಬಾಯ್. ಚೆನ್ನಾಗಿ ಓದ್ಕೋ, ಓಕೆನಾ? ಚಲೋ, ಓಕೆ. ರೈಲ್ವೆ ಸ್ಟೇಷನ್ ತನಕ ಅನಿಲ್ ಅವರು ಡ್ರಾಪ್ ಕೊಡ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಬೀದರ್ ಜರ್ನಿ ಮುಗೀತು. ಬೀದರ್ನ ಈ ರೀತಿ ಎಕ್ಸ್ಪ್ಲೋರ್ ಮಾಡಿರೋದು ನಾನು ವೆರಿ ಫಸ್ಟ್ ಟೈಮ್. ಇನ್ನೂ ತುಂಬ ವಿಷಯಗಳಿದೆ, ಪ್ಲೇಸಸ್ಗಳಿದೆ, ಅದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಮತ್ತೊಮ್ಮೆ ಬರೋಣ ಬೀದರಿಗೆ, ಓಕೆನಾ? ನಮ್ಮ ಟ್ರೈನ್ ಯಾವುದು ಅಂದರೆ 16594 ಟ್ರೈನ್. ಇದು ಬೀದರಿಂದ ಬೆಂಗಳೂರಿಗೆ ಹೊರಡ್ತಾ ಇದೆ. ದಯವಿಟ್ಟು ಗಮನಿಸಿ, ರೈಲುಗಾಡಿ ಸಂಖ್ಯೆ 16594 ಹುಜೂರ್ ಸಾಹಿಬ್ ನಾಂದೇಡ್ ಕೆಎಸ್ಆರ್ ಬೆಂಗಳೂರು ಸಿಟಿ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ 1 ರಲ್ಲಿ ಬಂದು ಸೇರಲಿದೆ. ಟ್ರೈನ್ ಬಂತು. ಆಮೇಲೆ ಬೀದರ್ ಹುಡುಗರಿಗೆ ಮತ್ತೊಮ್ಮೆ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ಸೋ ಮಚ್. ಬೀದರ್ ಎಲ್ಲ ವ್ಲಾಗ್ಸಿಗೂ ಸಪೋರ್ಟ್ ಮಾಡಿ. ಹಾ.